ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹು ಅಸ್ತಗ್ಫಿರುಲ್ಲಾಹ ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕಲ್ ಜನ್ನತ ವ ಅಊದು ಬಿಕ ಮಿನನ್ ನಾರ್. ಈ ದಿಕ್ರ್ ಸಾಧಾರಣವಾಗಿ ನಾವು ರಮದಾನ್ ತಿಂಗಳಲ್ಲಿ ಹೇಳುವಂತಹ ದಿಕ್ರ್ ಆಗಿದೆ. ಇದರ ಅರ್ಥ ನಮಗೆ ತಿಳಿದು ಹೇಳುವುದಾದರೆ ಅದಕ್ಕೆ ಆ ದುಆಗೆ ಇನ್ನಷ್ಟು ಶಕ್ತಿ ಸಿಗುತ್ತದೆ. ಇದರಲ್ಲಿ 4 ಸಂಗತಿಗಳು ಅಡಗಿದೆ. ಒಂದು, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ನಿರಂತರವಾಗಿ ನಾವು ಅಲ್ಲಾಹನೊಂದಿಗೆ ಏಕದೈವ ವಿಶ್ವಾಸವನ್ನು ತಾಳಿದ್ದೇವೆ. ಅಲ್ಲಾಹನಲ್ಲದ ಯಾವುದೇ ದೈವಗಳು, ಇಲ್ಲಿ ಪೂಜಿಸಲ್ಪಡುವಂತಹ ವಸ್ತುಗಳು, ವ್ಯಕ್ತಿಗಳು ಇಲ್ಲ ಎಂಬಂತಹ ದೃಢವಾದ ಅಚಲವಾದ ಒಂದು ವಿಶ್ವಾಸ ನಮ್ಮಲ್ಲಿ ನಿರಂತರವಾಗಿ ಗಟ್ಟಿಗೊಳ್ಳಬೇಕಾಗಿ ನಾವು ಹೇಳುತ್ತಲೇ ಇರುವಂತಹ ಒಂದು ದಿಕ್ರ್ ಆಗಿದೆ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್. ಎರಡನೆಯ ಸಂಗತಿ, ಅಸ್ತಗ್ಫಿರುಲ್ಲಾಹ್, ಅಲ್ಲಾಹನೇ ನಿನ್ನೊಂದಿಗೆ ನಾನು ಪಾಪ ಮೋಚನೆಯನ್ನು ಯಾಚಿಸ್ತೇನೆ, ನಿನ್ನೊಂದಿಗೆ ನಾನು ಪಾಪ ಮನ್ನಣೆಯನ್ನು ಬೇಡುತ್ತೇನೆ. ಮೂರನೆಯದಾಗಿ, ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕಲ್ ಜನ್ನ, ಅಲ್ಲಾಹನೇ ನಿನ್ನೊಂದಿಗೆ ನಾನು ಸ್ವರ್ಗವನ್ನು ಬೇಡುತ್ತೇನೆ ಎಂಬಂತಹ ದಿಕ್ರ್. ನಾಲ್ಕನೆಯದು, ವ ಅಊದು ಬಿಕ ಮಿನನ್ ನಾರ್, ನರಕದಿಂದ ನಿನ್ನೊಂದಿಗೆ ನಾನು ಮುಕ್ತಿಯನ್ನು ಯಾಚಿಸುತ್ತೇನೆ. ಈ 4 ಸಂಗತಿಗಳು ಅಡಗಿರುವಂತಹ ಒಂದು ದುಆ ಆಗಿದೆ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಅಸ್ತಗ್ಫಿರುಲ್ಲಾಹ್ ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕಲ್ ಜನ್ನತ ವ ಅಊದು ಬಿಕ ಮಿನನ್ ನಾರ್. ನಿರಂತರವಾಗಿ ಅಲ್ಲಾಹನೊಂದಿಗೆ ನಾವು ಇಸ್ತಿಗ್ಫಾರ್ ಮಾಡುತ್ತಲೇ ಇರಬೇಕು. ಅದಾಗಿದೆ ತೌಬಾ, ಪಶ್ಚಾತ್ತಾಪ. ರಮಲಾನ್ ತಿಂಗಳಲ್ಲಿ ನಾವು ಅದನ್ನು ಹೆಚ್ಚಿಸಬೇಕು. ಅಲ್ಲಾಹನೊಂದಿಗೆ ಸ್ವರ್ಗವನ್ನು ನಾವು ಕೇಳಬೇಕು, ನರಕದಿಂದ ವಿಮುಕ್ತಿಯನ್ನು ಸಹ ನಾವು ಕೇಳಬೇಕು. ಇದು ಪೂರ್ವಿಕರಾದಂತಹ ಸಚ್ಚರಿತರಿಂದ ನಾವು ಕಲಿತು ಬಂದಂತಹ, ಪಾರಂಪರಿಕವಾಗಿ ನಮಗೆ ಲಭ್ಯವಾದಂತಹ ಒಂದು ಅಭ್ಯರ್ಥನೆಯಾಗಿದೆ, ಸ್ವರ್ಗವನ್ನು ಕೇಳುವುದು ಮತ್ತು ನರಕದಿಂದ ವಿಮುಕ್ತಿಯನ್ನು ಕೇಳುವುದು. ರಾದ ಸಯ್ಯಿದುನಾ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ತಆಲಾ ಅನ್ಹು, ನಮಗೆ ಗೊತ್ತಿದೆ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ತಆಲಾ ಅನ್ಹು ಅವರ ಈಮಾನ್ ತಕ್ಕಡಿಯ ಒಂದು ಭಾಗದಲ್ಲಿಟ್ಟು ಜಗತ್ತಿನ ಇನ್ನಿತರ ಎಲ್ಲರ ಈಮಾನ್ ತಕ್ಕಡಿಯ ಮತ್ತೊಂದು ತಟ್ಟೆಯಲ್ಲಿಟ್ಟರೆ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ತಆಲಾ ಅನ್ಹು ಅವರ ಈಮಾನಿನ ತೂಕ ಹೆಚ್ಚಾಗುತ್ತದೆ. ಅಷ್ಟೊಂದು ಗೌರವವಿರುವಂತಹ, ಸ್ಥಾನಮಾನವಿರುವಂತಹ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ತಆಲಾ ಅನ್ಹು ಅವರು ಹೇಳಿದಂತಹ ಒಂದು ಪದ್ಯವಿದೆ. ಸಾಧಾರಣ ನಾವು ಜುಮಾ ನಮಾಜಿನ ಬಳಿಕ ಕೆಲವೊಂದು ಮಸ್ಜಿದ್ಗಳಲ್ಲಿ ಇದನ್ನು ಎಲ್ಲ ಸತ್ಯವಿಶ್ವಾಸಿಗಳು ಹೇಳುವಂತಹ, ಹಾಡುವಂತಹ ಒಂದು ಬೈತ್. ಇಲಾಹಿ ಲಸ್ತು ಲಿಲ್ ಫಿರ್ದೌಸಿ ಅಹಿಲಾ ವಲಾ ಅಕ್ವಾ ಅಲಾ ನಾರಿಲ್ ಜಹೀಮಿ ಫಹಬಿಲಿ ತೌಬತನ್ ವಗ್ಫಿರ್ ದುನೂಬಿ ಫಇನ್ನಕ ಗಾಫಿರು ذಂಬಿಲ್ ಅಲೀಮಿ. ಸಯ್ಯಿದನಾ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ತಆಲಾ ಅನ್ಹು ಅವರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ದುನಿಯಾದಲ್ಲೇ ಸ್ವರ್ಗದ ಸಂತೋಷ ವಾರ್ತೆಯನ್ನು ನೀಡಿದಂತಹ, ಲಭಿಸಲ್ಪಟ್ಟಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು. ಆ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ತಆಲಾ ಅನ್ಹು ಅವರು ನಿರಂತರವಾಗಿ ಅಲ್ಲಾಹನಲ್ಲಿ ಸ್ವರ್ಗವನ್ನು ಯಾಚಿಸ್ತಾ ಇದ್ರು. ಇಲಾಹಿ ಲಸ್ತು ಲಿಲ್ ಫಿರ್ದೌಸಿ ಅಹಿಲಾ, ಅಲ್ಲಾಹನೇ ನಾನು ಸ್ವರ್ಗಕ್ಕೆ ಅರ್ಹತೆ ಇರುವಂತಹ ವ್ಯಕ್ತಿಯಲ್ಲ. ವಲ ಅಕ್ವಾ ಅಲಾ ನಾರಿಲ್ ಜಹೀಮಿ, ನರಕದ ಆ ಒಂದು ತಾಪಮಾನವನ್ನು ಅಥವಾ ಒಂದು ಭಯಾನಕತೆಯನ್ನು ಸಹಿಸುವಂತಹ ಶಕ್ತಿಯೂ ಸಹ ನನಗಿಲ್ಲ. ಸ್ವರ್ಗಕ್ಕೆ ಅರ್ಹನು ನಾನಲ್ಲ, ನರಕದ ತಾಪಮಾನ ಸಹಿಸುವ ಶಕ್ತಿಯೂ ಸಹ ನನಗೆ